ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ 107ನೇ ಮಠವಾಗಿ ನಾನು ಇಂದು ಶ್ರೀರಂಗ ಪಟ್ಟಣದಲ್ಲಿರುವಂತಹ ರಾಘವೇಂದ್ರರ ಸನ್ನಿಧಿಗೆ ಬಂದು ಇಲ್ಲಿನ ಪೂಜಾ ವಿಶೇಷ ಹಾಗೂ ಇಲ್ಲಿಯ ಸ್ಥಳ ಮಹಿಮೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿ ಸಾರ್ವಭೌಮರ ದರ್ಶನವನ್ನು ಪಡೆದು ನಾವಿಂದು ಪುಣ್ಯರಾಗೋಣ ಬನ್ನಿ. पूज्याय राघवेन्द्राय सत्यधर्मरदाय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे आपादमूलिपर्यन्तं गुरुणामाकृति स्मरेत् तेनाह विघ्नं प्रणशन्ति सिद्धन्तिरच मनोरथः. ಈ ಒಂದು ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ 107ನೇ ಮಠವಾಗಿ ಶ್ರೀರಂಗಪಟ್ಟಣದಲ್ಲಿರುವಂತಹ ಸಾಕ್ಷಾತ್ ಒಂದು ಜಾಗೃತ ಕ್ಷೇತ್ರವಾಗಿರುವಂತಹ ರಾಯರ ಹಾಗೂ ಸತ್ಯನಾರಾಯಣ ಸ್ವಾಮಿಯ ಹಾಗೂ ವಿಶೇಷವಾಗಿ ನರಸಿಂಹದೇವರ ಒಂದು ಸಾಕ್ಷಾತ್ ಅನುಗ್ರಹವಾದಂತಹ ಸನ್ನಿಧಾನವಿದು. ಮಹಾ ಮಹಿಮಾವಂತ ಕ್ಷೇತ್ರ. ಇಂತಹ ಕ್ಷೇತ್ರಕ್ಕೆ 107ನೇ ಮಠವಾಗಿ ನಮ್ಮನ್ನಿಂದು ದರ್ಶನ ಮಾಡುವಂತಹ ಭಾಗ್ಯ ಆ ರಾಯರು ನನಗೆ ಒದಗಿಸಿದ್ದಾರೆ. ಅಂತೆಯೇ ಮತ್ತಷ್ಟು ರಾಯರ ಮಠ ದರ್ಶನ ಆಗಲಿ, 108ನೇ ಮಠ ದರ್ಶನನ ಮೂಲ ಮಂತ್ರಾಲಯವಾದಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರಾಲಯದಲ್ಲಿ ಮಾಡುವಂತಹ ಒಂದು ಇಚ್ಛೆ, ಅದನ್ನು ಕೂಡ ರಾಯರು ಈ ಒಂದು ಕ್ಷೇತ್ರದಲ್ಲಿ ನಾನು ಅನುಗ್ರಹಿಸಿಲ್ಲ ಅನ್ನುತ್ತಾ ಈ ಒಂದು ಮಠದ ವಿಶೇಷತೆ ಹಾಗೂ ಈ ಸ್ಥಳ ಮಹಿಮೆ ಎಲ್ಲವನ್ನ ತಿಳಿಸುವಂತ ಕಾರ್ಯವನ್ನ ಮಾಡ್ತೇನೆ. ಬನ್ನಿ ದರ್ಶನ ಮಾಡುತ್ತಾ ಈ ಒಂದು ಮಹಿಮೆಯನ್ನ ಕೇಳೋಣ. ಶ್ರೀ ಮತ್ಸ್ಯಜಯೇಂದ್ರ ತೀರ್ಥರ ಆಜ್ಞಾನುಸಾರ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ಮೂಲ ಮೃತ್ತಿಕಾಯುಕ್ತ ಶ್ರೀಮದ್ ರಾಘವೇಂದ್ರ ಗುರುವರ್ಯರ ಒಂದು ಜಾಗೃತ ಕ್ಷೇತ್ರ. ಅಗಮ್ಯ ಮಹಿಮಾರಾದಂತಹ ಶ್ರೀ ರಾಘವೇಂದ್ರ ಗುರುವರ್ಯರು ಗೌತಮ ಕ್ಷೇತ್ರ ಶ್ರೀರಂಗನಾಥ ಕ್ಷೇತ್ರವಾದಂತಹ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಶ್ರೀ ಶುಭಯಾಕೃತಾಂ ಸಂವತ್ಸರ ಕ್ರಿಸ್ತಶಕ 1663ರಲ್ಲಿ ಚಾತುರ್ಮಾಸಕ್ಕೆ ಕುಳಿತು ಬೃಹತೀ ಸಹಸ್ರ ಮುಂತಾದ ಯಜ್ಞ ಯಾಗಾದಿಗಳನ್ನು ತತ್ವಜ್ಞಾನ ಸತ್ರಾದಿಗಳನ್ನು ಮಾಡಿ ಕ್ಷೇತ್ರಾಧಿಪತಿ ಶ್ರೀರಂಗನಾಥನಿಗೆ ಅರ್ಪಿಸ್ತಾರೆ. ಸ್ವಸಾಂಶರು ದೇವತಾ ಕಕ್ಷೆಯಲ್ಲಿ 15ನೇ ಕಕ್ಷೆಯಲ್ಲಿರುವಂತಹ ಶ್ರೀ ಪ್ರಹ್ಲಾದರಾಜ ರಾಘವೇಂದ್ರ ಗುರು ಸಾರ್ವಭೌಮರು ಆ ಚಾತುರ್ಮಾಸದಲ್ಲಿ ತಮ್ಮ ಪೀಠಾಧಿಕಾರದ 350ನೇ ವರ್ಷದಲ್ಲಿ, ಅಂದರೆ 1973ರಲ್ಲಿ ಅಲ್ಲಿ ಕಾವೇರಿ ತೀರ ಗೌತಮ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಶ್ರೀರಂಗನಾಥನನ್ನ ಉಪಾಸಿಸುತ್ತಾ ಭಕ್ತಾದಿಗಳನ್ನು ಅನುಗ್ರಹಿಸಬೇಕೆಂದು ಸಂಕಲ್ಪಿಸುತ್ತಾರೆ. ಆಗ ಪದವಿ ಪೂರ್ವ ಪುಣ್ಯಾನಾಹ ಎಂಬ ಪ್ರಮಾಣಾರಿತ್ಯ ಜನ್ಮಾಂತರದಲ್ಲಿ ಶ್ರೀ ಪ್ರಹ್ಲಾದರಾಜರ ಸೇವಾ ಸಾಧನೆ ಮಾಡಿ 20ನೇ ಶತಮಾನದಲ್ಲಿ ಮಂತ್ರಾಲಯದಲ್ಲಿ 30 ವರ್ಷ ಆರಾಧನೆ ಸೇವೆ ಮಾಡಿದಂತಹ ಸೇವಕನನ್ನ ಶ್ರೀ ರಾಘವೇಂದ್ರ ಗುರುವರ್ಯರು ತಾವು 1663ರಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಚಾತುರ್ಮಾಸಕ್ಕೆ ಕುಳಿತಂತಹ ಕ್ಷೇತ್ರವೇ 300ನೇ ವರ್ಷ, ಅಂದರೆ 1963ರಲ್ಲಿ ಅವರ ಜನ್ಮ ಸ್ಥಳದಿಂದ ಸ್ಥಳಾಂತರಿಸಿ ನೈಜ ಹರಿದಾಸ ಮಾರ್ಗದಿಂದ ನಿಯೋಜಿಸಿ 30 ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ಆರಾಧನಾ ಸೇವಾ ತತ್ಪರನಾದಂತಹ ನಿರತ ಸೇವಕನನ್ನ ಮಾರ್ಜಾಲ ಕಿಶೋರ ನ್ಯಾಯದಂತೆ ಉದ್ಧಾರ ಮಾಡಿ ಭಕ್ತರನ್ನ ಅನುಗ್ರಹಿಸಲು ಸಂಕಲ್ಪವನ್ನ ಮಾಡಿ ಮಂತ್ರಾಲಯದ ಗ್ರಾಮ ದೇವತೆ ಮಂಚಾಲಮ್ಮನಂತೆ ಕಾವೇರಿ ತೀರದಲ್ಲಿ ಶ್ರೀರಂಗಪಟ್ಟಣದ ಗ್ರಾಮ ದೇವತೆ ಶ್ರೀ ಕಾಳಿಕಾದೇವಿ ದೇವಾಲಯದ ಬಲಭಾಗದಲ್ಲಿ ಸರಿಯಾಗಿ 100 ವರ್ಷಗಳಿಂದ ಕೊಳವಾಗಿದ್ದಂತಹ ಪವಿತ್ರವಾದಂತಹ ಸಣ್ಣ ಸ್ಥಳವನ್ನು ಆಯ್ದುಕೊಂಡು ಶ್ರೀರಂಗನಾಥನಿಗೆ ಮತ್ತು ನರಸಿಂಹದೇವರಿಗೆ ಅಭಿಮುಖವಾಗಿ ಹರಿದಾಸ ಮಾರ್ಗದಿಂದ ನಿರ್ಮಿತವಾದಂತಹ ಕಟ್ಟಡ ಬೃಂದಾವನದಲ್ಲಿ ಮೂಲ ಮೃತ್ತಿಕಾ ರೂಪದಲ್ಲಿ ಸನ್ನಿಹಿತರಾಗಿ ಸ್ವಾಂಶ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಓಂ ನಾ ಪ್ರತೀಕೆ ನಾ ಹಿಂಸ ಓಂ ಎಂಬ ಬ್ರಹ್ಮ ವಿಮಾಂಸ ಶಾಸ್ತ್ರದ ಬ್ರಹ್ಮ ಸೂತ್ರ ಪ್ರಮಾಣದಂತೆ ಪ್ರತೀಕವೇ ಅಥವಾ ಮೂರ್ತಿಯೇ ದೇವರಲ್ಲ.
ಪ್ರತೀಕದಲ್ಲಿ ದೇವರ ಸಾನ್ನಿಧ್ಯ ಸಿದ್ಧವಾಗಿ ಪ್ರಮಾಣವಾಗಬೇಕು. ಶಾಸ್ತ್ರ, ಪ್ರತ್ಯಕ್ಷ ಮತ್ತು ತರ್ಕ ಪ್ರಮಾಣಗಳಿಂದ ಸಾನ್ನಿಧ್ಯದ ಮಹಿಮೆ, ದೈವಿಕ ಶಕ್ತಿಯನ್ನು ಪ್ರತ್ಯಕ್ಷ ಪ್ರಮಾಣ ದರ್ಶನ ಮಾಡಿಸಿ ಈ ಕ್ಷೇತ್ರವನ್ನು ಜಾಗೃತ ಕ್ಷೇತ್ರನ್ನಾಗಿ ಮಾಡಿ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾರೆ ನಮ್ಮೆಲ್ಲರ ಅಗಮ್ಯ ಮಹಿಮಾ ಲೋಕೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು. ಈ ಒಂದು ಜಾಗೃತ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಒಂದು ಪ್ರತ್ಯಕ್ಷವಾದಂತಹ ಪವಾಡ ಆಗಲಿ, ಅಲ್ಲಿನ ದರ್ಶನವಾಗಲಿ ಪಡೆದುಕೊಂಡಿದ್ದಾರೆ ಕೂಡ. ಈ ಒಂದು ಸಾನ್ನಿಧ್ಯದಲ್ಲಿ 4 ಬಾರಿ ಸಿಂಹ ರೂಪದಿಂದ ಶ್ರೀಹರಿಯ ದರ್ಶನ ಅನುಗ್ರಹ ಪ್ರಾಪ್ತಿಯಾಗಿ ಶ್ರೀಮನ್ ನರಸಿಂಹದೇವರ ದಿವ್ಯ ಕೃಪಾ ಕಟಾಕ್ಷ ಸೌಭಾಗ್ಯ ಪರಮಾನುಗ್ರಹ ಕೂಡ ಆಗಿದೆ. ಶಿಶು ಪ್ರಹ್ಲಾದ ಸಹಿತ ಸಾನ್ನಿಧ್ಯದಲ್ಲಿ ಶ್ರೀ ರಮಾದೇವಿಯವರ ದಿವ್ಯ ದರ್ಶನ ಕೂಡ ಇಲ್ಲಾಗಿದೆ. ಬಾಲಕ ಪ್ರಹ್ಲಾದ ಸಹಿತ ಶ್ರೀ ಲಕ್ಷ್ಮೀ, ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣ ದಿವ್ಯ ದರ್ಶನ ಸೌಭಾಗ್ಯ, ಅಭಿಮಂತ್ರಿತ ಮಂತ್ರಾಕ್ಷತೆಗೆ ಶ್ರೀಹರಿಯ ದಿವ್ಯ ಮುಷ್ಟಿಯಿಂದ ಪ್ರದಾನ ಪೂರ್ವಕ ಪರಮಾನುಗ್ರಹವಾಗಿದೆ ಕೂಡ. ಶ್ರೀ ಸತ್ಯನಾರಾಯಣ ದೇವರ ಸಾನ್ನಿಧ್ಯದಲ್ಲಿ ಶ್ರೀರಾಮ ಮತ್ತು ಕೃಷ್ಣರ ದಿವ್ಯ ಮಂಗಳ ದರ್ಶನ ಸೌಭಾಗ್ಯ ಕೂಡ ಈ ರಾಮ ಕೃಷ್ಣರ ದಿವ್ಯ ಕೃಪಾ ಕಟಾಕ್ಷ ಪರಮಾನುಗ್ರಹ ಕೂಡ ಆಗಿದೆ. ಮಂತ್ರಾಲಯದಲ್ಲಿ ಗ್ರಾಮ ದೇವತೆ ಮಂಚಾಲನಂತೆ ಶ್ರೀರಂಗಪಟ್ಟಣದಲ್ಲಿ ಗ್ರಾಮ ದೇವತೆ ಶ್ರೀ ಕಾಳಿಕಾದೇವಿಯ ಅವರಿಂದ ಬ್ರಹ್ಮಸೂತ್ರ ಪಾರಾಯಣೆ ಮತ್ಸ್ಯಸ್ಥರ ಸಾನ್ನಿಧ್ಯ ಕೂಡ ಪ್ರಮಾಣವಾಗಿದೆ. ಸಾನ್ನಿಧ್ಯದಲ್ಲಿ ಮಾಡುವಂತಹ ಸೇವೆ, ಹರಕೆ ಮುಂತಾದವುಗಳು ಶ್ರೀಮದ್ ಭಾಗವತ ಪುರಾಣದಲ್ಲಿ ಸರಿಸಮನಾದಂತಹ ಅನುಗ್ರಹ ಪ್ರಾಪ್ತಿಯ ಪ್ರತ್ಯಕ್ಷ ಪ್ರಮಾಣ ಕೂಡ ಇಲ್ಲಿದೆ. ಈ ಒಂದು ರಾಯರ ಭಕ್ತ ಚಾನಲ್ನ 107ನೇ ಮಠದವರೆಗೆ ತಂದಂತಹ ಆ ಹರಿವಾಯುಗಳಲ್ಲಿ ಗುರು ಸಾರ್ವಭೌಮರಲ್ಲಿ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇನ್ನು ಒಂದೇ ಒಂದು ಮೆಟ್ಟಿಲು 108ನೇ ಒಂದು ಮಠವನ್ನು ತಲುಪಲಿಕ್ಕೆ, ಅದು ಮೂಲ ಮಂತ್ರಾಲಯವಾದಂತಹ ಆಂಧ್ರ ಪ್ರದೇಶದ ಕರ್ನೂಲಲ್ಲಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರ ದಿವ್ಯ ಸಾನ್ನಿಧ್ಯ 108ನೇ ಮಠವನ್ನು ನಾವು ತಲುಪುತ್ತಿದ್ದೇವೆ. ನಾನೇನು 108 ಮಠದ ದರ್ಶನ ಮಾಡಿದ್ದೇನೆ ಅದರ ಎಲ್ಲ ಪುಣ್ಯಗಳು ಈ 108ನೇ ಮಠ ದರ್ಶನ ನನ್ನೊಂದಿಗೆ ಮಾಡೋದ್ರ ಮೂಲಕ ನೀವು ಕೂಡ ಆ 108 ಮಠ ದರ್ಶನ ಮಾಡಿದಂತಹ ಪುಣ್ಯ ನೀವು ಕೂಡ ಗಳಿಸಿಕೊಳ್ಳಿ ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. ಯಾರ್ಯಾರು ಬರುವ ಆಸಕ್ತಿ ಹೊಂದಿದ್ದೀರಾ 9353959277 ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳುವ ಮೂಲಕ ನಿಮ್ಮ ಹೆಸರು, ಊರು ಎಲ್ಲವನ್ನ ಕಳಿಸಿ ನಾವು ದಿನಾಂಕವನ್ನು ತಿಳಿಸ್ತೇವೆ. ಎಲ್ಲರೂ ಕೂಡಿ ಒಂದು ಇತಿಹಾಸವನ್ನು ನಿರ್ಮಿಸೋಣ. ಬನ್ನಿ, ನಾವೆಲ್ಲರೂ 108ನೇ ಮಠ ದರ್ಶನದ ಮಂತ್ರಾಲಯದಲ್ಲಿ ಸಿಗೋಣ. ಶ್ರೀ ರಾಘವೇಂದ್ರಾಯ ನಮಃ. ಇಲ್ಲಿಂದಲೇ ನಮ್ಮ ಯಶಸ್ಸು ಮತ್ತಷ್ಟು ಸಿಗಲಿ, ತಮ್ಮೆಲ್ಲರೂ ಕೂಡ ರಾಯರು ಅನುಗ್ರಹವಾಗಲಿ ಅಂತ ಕೇಳಿಕೊಳ್ತಾ ತಮ್ಮೆಲ್ಲರ ಕಷ್ಟಗಳು ದೂರವಾಗಲಿ ಅನ್ನುತ್ತಾ ಈ ಒಂದು 108ನೇ ಮಠ ದರ್ಶನ ಮಾಡೋಣ. ಹಾಗೂ ಜಪಾಲಯದ ಕಡೆಯೂ ಕೂಡ ನಾವು ಒಂದು ಹೆಜ್ಜೆ ರಾಯರ ಅನುಗ್ರಹ ಪಡೆದುಕೊಂಡು ಮುನ್ನುಗ್ಗೋಣ. ಧನ್ಯವಾದಗಳು. ಸಿಗೋಣ ಬನ್ನಿ. ಶ್ರೀ ರಾಘವೇಂದ್ರಾಯ ನಮಃ.